ಆಸ್ಟ್ರೇಲಿಯಾ ವಿರುದ್ಧದ ಟಿ20 ಸರಣಿ ಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಏಕದಿನ ಸರಣಿಯನ್ನ ಸೋತಿರುವಂತ ಭಾರತ ಟಿ20ಐನಲ್ಲಿ ಧೂಳ ಬಿಸೋಕೆ ರೆಡಿಯಾಗಿದೆ. ಪ್ರಸ್ತುತ ಟಿ20 ಮ್ಯಾಚ್ಗಳು ಅಂದ್ರೆ ಟೀಮ್ ಇಂಡಿಯಾ ಪರ ಥಟ್ ಅಂತ ನೆನಪಾಗೋದೇ ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾ. ಫಾರ್ ದಿ ಫಸ್ಟ್ ಟೈಮ್ ಆಸೀಸ್ ನೆಲದಲ್ಲಿ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಬ್ಯಾಟ್ ಬೀಸೋಕೆ ರೆಡಿಯಾಗಿರುವಂತ ಅಭಿಷೇಕ್ ಮೇಲೆಯೇ ಎಲ್ಲರ ಕಣ್ಣಿದೆ. ಹಾಗಂತ ಟೀಮ್ ಇಂಡಿಯಾ ಫ್ಯಾನ್ಸ್ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದ ಬೌಲರ್ಗಳ ಕಣ್ಣು ಇದೆ. ಕಾಂಗರೂ ನಾಡಿನಲ್ಲಿ ಅಭಿಷೇಕ್ ಹವಾ ಹೇಗಿದೆ? ಅಲ್ಲಿನ ಬೌಲರ್ಗಳು ಅಭಿಷೇಕ್ರನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟಿ20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ ಮೇಲೆ ಅಭಿಮಾನಿಗಳ ಕ್ರೇಜ್ ಕೊಂಚ ಕಡಿಮೆಯಾದಂತೆ ಕಾಣ್ತಾ ಇತ್ತು. ಆದರೆ ಯಾವಾಗ ಅಭಿಷೇಕ್ ಶರ್ಮಾ ಅವರ ಪವರ್ ಹಿಟ್ಗಳನ್ನು ನೋಡಿದ್ರೋ ಚುಟುಕು ಸಮರವೇ ಬೆಸ್ಟ್ ಎನಿಸಿಬಿಟ್ಟಿದೆ. 6-4ಗಳ ಅಬ್ಬರ, 190, 200+ ಸ್ಟ್ರೈಕ್ ರೇಟ್, ಆಟಿಟ್ಯೂಡ್ ಎಲ್ಲವೂ ಸೇರಿ ಹ್ಯಾಂಡ್ಸಮ್ ಹಂಕ್ ಅಭಿಷೇಕ್ ಶರ್ಮಾ ಮಾಸ್ ಲುಕ್ ಹೀರೋ ಆಗಿಬಿಟ್ಟಿದ್ದಾರೆ. ಒಂದ್ ಕಡೆ ಭಾರತ ಅಭಿಮಾನಿಗಳು ಬ್ಯಾಟಿಂಗ್ನ ಎಂಜಾಯ್ ಮಾಡೋಕೆ ಕಾಯ್ತಾ ಇದ್ರೆ, ಅತ್ತ ಕಾಂಗರೂ ನಾಡಿನ ಆಟಗಾರರು ಅಭಿಷೇಕರನ್ನ ಕಟ್ಟಿ ಹಾಕೋಕೆ ಭರ್ಜರಿ ತಯಾರಿಯನ್ನೇ ಮಾಡಿಕೊಂಡಿದ್ದಾರೆ. ಅಭಿಷೇಕ್ ವಿಕೆಟ್ ಟಾರ್ಗೆಟ್ ಮಾಡಿದ ಆಸೀಸ್ ಪ್ಲೇಯರ್ಸ್. ಏಕದಿನ ಸರಣಿಯನ್ನ ಗೆದ್ದಿರುವಂತ ಆಸ್ಟ್ರೇಲಿಯಾ ತಂಡಕ್ಕೆ ಭಾರತದ ವಿರುದ್ಧ ಟಿ20 ಫಾರ್ಮೆಟ್ನಲ್ಲಿ ಗೆಲ್ಲೋದು ಅಷ್ಟು ಈಸಿ ಇಲ್ಲ. ಹಿಂದಿನ ರೆಕಾರ್ಡ್ಸ್ ಕೂಡ ಇದನ್ನೇ ಹೇಳುತ್ತೆ. ಅದರಲ್ಲೂ ಕೂಡ ಟಿ20 ವಿಶ್ವಕಪ್ ಆದ್ಮೇಲೆ ಭಾರತ ಯಾವ ಸರಣಿಯನ್ನು ಕೂಡ ಸೋತೇ ಇಲ್ಲ. ಹಾಗೆ ಹಿಂದೆಂದಿಗಿತ್ತು ಕೂಡ ಸೂಪರ್ ಸಾಲಿಡ್ ಆಗಿ ಕಾಣ್ತಾ ಇದೆ. ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಆಟಗಾರರ ನಿದ್ದೆಗೆಡಿಸಿರೋದೇ ಡ್ಯಾಶಿಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ. ಭಾರತದ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುವಂತ ಅಭಿಷೇಕ್ ಶರ್ಮಾ ಬಿಗ್ ಹಿಟ್ಗಳ ಮೂಲಕವೇ ಪವರ್ ಪ್ಲೇನಲ್ಲೇ ಪವರ್ ಶೋ ತೋರಿಸಿಬಿಡ್ತಾರೆ. ಅಭಿಷೇಕ್ ಕ್ರೀಸ್ನಲ್ಲಿ ಇರೋವಷ್ಟು ಹೊತ್ತು ಕೂಡ ರನ್ ಮಳೆ ಹರಿತಾನೇ ಇರುತ್ತೆ. ಹೀಗಾಗಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರುವಂತ ಅಭಿಷೇಕ್ರನ್ನ ಆಸೀಸ್ ಬೌಲರ್ಗಳು ಟಾರ್ಗೆಟ್ ಮಾಡಿದ್ದಾರೆ. ಯಾವ ಲೆಗ್ನಲ್ಲಿ ಬಾಲ್ ಹಾಕಿದ್ರೆ ಅವರನ್ನ ಕಟ್ಟಿ ಹಾಕ್ಬೋದು, ಎಲ್ಲಿ ಎಡುತ್ತಾ ಇದ್ದಾರೆ, ಎಲ್ಲಿ ಹಾಕಿದ್ರೆ ಬಿಗ್ ಹಿಟ್ಗಳು ಬರುತ್ತೆ ಅನ್ನೋ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ರು. ಔಟ್ ಮಾಡೋ ಬಗ್ಗೆ ಪ್ಲಾನ್ಗಳನ್ನು ಕೂಡ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಅಭಿಷೇಕ್ ವಿಚಾರದಲ್ಲಿ ಆಸೀಸ್ ಆಟಗಾರರ ನಿದ್ದೆಗೆಡಿಸೋಕೆ ಕಾರಣಗಳು ಕೂಡ ಇವೆ. ಮಾಡರ್ನ್ ಡೇ ಕ್ರಿಕೆಟ್ ಮಹಾರಾಜ ಅಭಿಷೇಕ್ ಶರ್ಮಾ. ಕ್ರಿಕೆಟ್ ಲೋಕದಲ್ಲಿ ಆಸ್ಟ್ರೇಲಿಯಾ ಡಾಮಿನೇಟಿಂಗ್ ಟೀಮ್ ಆಗಿದ್ರೂ ಕೂಡ ಟಿ20ಐನಲ್ಲಿ ಭಾರತವೇ ಶೈನ್ ಆಗ್ತಾ ಇದೆ. ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಟಿ20 ಪಂದ್ಯಗಳಿಂದಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಬೌಲರ್ಗಳಿಗೆ ಕನಿಷ್ಠ ಮರ್ಯಾದೆನೂ ಕೊಡದೆ ಬೆಂಡೆತ್ತಾ ಇರ್ತಾರೆ. ಫಸ್ಟ್ ಬಾಲ್ನಿಂದ ಹಿಡಿದು ಅವರು ಹೊಡೆಯುವಂತ ಲಾಸ್ಟ್ ಬಾಲ್ವರೆಗೂ ಕೂಡ ಬಿಗ್ ಹಿಟ್ಗಳನ್ನೇ ನೋಡ್ತಾ ಇರ್ತಾರೆ. ಸ್ಟ್ರೈಕ್ ರೇಟ್ನಂತೂ ಯಾರು ಕೂಡ ಮ್ಯಾಚ್ ಮಾಡೋಕೆ ಕಷ್ಟನೇ ಸರಿ. ಹೀಗಾಗಿ ಟೀಮ್ ಇಂಡಿಯಾದ ಯಂಗ್ ಗನ್ ಅಭಿಷೇಕ್ ಹೆಸರು ಆಸ್ಟ್ರೇಲಿಯಾ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಜೋಶ್ ಏಜಲುಡ್, ಸೀನ್ ಅಬಾಟ್, ನಥನ್ ಎಲ್ಲಿಸ್ ರಂತ ದಿಗ್ಗಜ ಬೌಲರ್ಗಳೇ ಇದ್ರೂ ಕೂಡ ಅಭಿಷೇಕ್ರ ವಿಕೆಟ್ ಹೇಗೆ ತೆಗೆಯೋದು ಅನ್ನುವಂತ ಕ್ಯಾಲ್ಕುಲೇಷನ್ ನಡೀತಾ ಇದೆ. ಏಷ್ಯಾ ಕಪ್ನಲ್ಲಿ ಅಭಿಷೇಕ್ ದೇ ಹವಾ. ಇನ್ನು ಏಷ್ಯಾ ಕಪ್ನಲ್ಲಿ ಏಷ್ಯನ್ ರಾಷ್ಟ್ರಗಳೇ ಆದ 8 ಟೀಮ್ಗಳು ಮಾತ್ರ ಭಾಗಿಯಾಗಿದ್ವು. ಇದರಲ್ಲಿ ಭಾರತ ಒಂದು ಸೂಪರ್ ಸಾಲಿಡ್ ಹಾಗೆ ಸ್ಟ್ರಾಂಗ್ ಟೀಮ್ ಅನ್ನೋದು ಬಿಟ್ರೆ ಈವನ್ ಪಾಕಿಸ್ತಾನ ಕೂಡ ಸೇರಿದಂತೆ ಮಿಕ್ಕವರೆಲ್ಲ ಡಮ್ಮಿ ಅನ್ನೋ ತರಾನೇ ಇದ್ರು. ಹೀಗಿದ್ರು ಕೂಡ ಇಡೀ ಕ್ರಿಕೆಟ್ ಜಗತ್ತೇ ಏಷ್ಯಾ ಕಪ್ನಲ್ಲಿ ಅದೊಬ್ಬ ಆಟಗಾರನ ಆಟಕ್ಕೆ ಫಿದಾಗಿತ್ತು. ಅದು ಬೇರೆ ಯಾರು ಅಲ್ಲ, ಅಭಿಷೇಕ್ ಶರ್ಮಾ. ಅರಬ್ಬರ ನಾಡಿನಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನಡೆಸಿದಂತ ಅಭಿಷೇಕ್ ಶರ್ಮಾ ಬೌಲರ್ಗಳ ಬೆವರಿಳಿಸಿದ್ರು. ಅದು ಕೂಡ 200+ ಸ್ಟ್ರೈಕ್ ರೇಟ್ನಲ್ಲಿ ರನ್ ಮಳೆ ಹರಿಸಿದ್ರು. 7 ಪಂದ್ಯಗಳಿಂದ 44.85ರ ಸರಾಸರಿಯಲ್ಲಿ 314 ರನ್ಗಳನ್ನ ಕಲೆ ಹಾಕಿದ್ರು. ಇದಾದ ಬಳಿಕ ಪಂಜಾಬ್ ಪುತ್ತರ್ ಅಭಿಷೇಕ್ ರದ್ದೇ ಹವಾಗೋಗಿದೆ. ಪ್ರಸ್ತುತ ಭಾರತದ ಪರ 24 ಟಿ20 ಪಂದ್ಯಗಳಲ್ಲಿ 196ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಕಲೆ ಹಾಕಿದ್ದಾರೆ. ಬಟ್ ಅಭಿಷೇಕ್ಗೆ ಅಸಲಿ ಚಾಲೆಂಜ್ ಈಗ ಶುರುವಾಗ್ತಾ ಇದೆ. ಆಸೀಸ್ ನೆಲದಲ್ಲಿ ರನ್ಸ್ ಕಲೆ ಹಾಕೋದೇ ರಿಯಲ್ ಟಾಸ್ಕ್. ಅಭಿಷೇಕ್ ಶರ್ಮಾ ಇಷ್ಟು ದಿನ ಆಡಿದ ಪಂದ್ಯಗಳಿಗೂ ಈಗ ಆಡಬೇಕಿರುವಂತಹ ಪಂದ್ಯಗಳಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಆಸ್ಟ್ರೇಲಿಯಾ ಟೀಮ್ನಲ್ಲಿ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ದಾರೆ. ಆಸ್ಟ್ರೇಲಿಯಾ ಪಿಚ್ಗಳು ಬೌಲರ್ಗಳಿಗೆ ಹೆಚ್ಚು ನೆರವಾಗುವಂತ ಪೇಸ್ ಅಂಡ್ ಬೌನ್ಸಿ ಟ್ರ್ಯಾಕ್ನಲ್ಲಿ ಬ್ಯಾಟರ್ಗಳು ರಿಯಲ್ ಟೆಸ್ಟ್ ನಡೆಯುತ್ತೆ. ಈ ಅಗ್ನಿ ಪರೀಕ್ಷೆಯನ್ನ ಗೆದ್ದು ಅಭಿಷೇಕ್ ಶರ್ಮಾ ತಮ್ಮ ರಿಯಲ್ ಟ್ಯಾಲೆಂಟ್ನ ನಿರೂಪಿಸಿಕೊಳ್ಳಲೇಬೇಕು. ಇದೆಲ್ಲ ಗೊತ್ತಿರುವಂತ ಅಭಿಷೇಕ್ ಶರ್ಮಾ ಈಗಾಗಲೇ ತಮ್ಮ ದ್ರೋಣಾಚಾರ್ಯ ಗುರು ಯುವರಾಜ್ ಸಿಂಗ್ ಗರಡಿಯಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಪಡ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾ ಕಂಡೀಷನ್ಸ್ ಬಗ್ಗೆ ಚೆನ್ನಾಗಿ ತಿಳಿದಿರುವಂತ ಯುವಿ ಅಭಿಷೇಕ್ಗೆ ಒಂದಷ್ಟು ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಕಾಂಗರೂ ನಾಡಿನಲ್ಲೂ ಕೂಡ ಅದೇ ಸ್ಟೈಲ್ನಲ್ಲೇ ಬ್ಯಾಟ್ ಬೀಸುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಒಟ್ನಲ್ಲಿ ಜಗತ್ತಿನ ನಂಬರ್ 1 ಟಿ20 ಬ್ಯಾಟರ್ ಆಗಿರುವಂತ ಅಭಿಷೇಕ್ ಮೇಲೆ ಎಲ್ಲರ ಕಣ್ಣು ಇದೆ. ಸೊ ಅಭಿಷೇಕ್ ಈ ರಿಯಲ್ ಚಾಲೆಂಜ್ ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.